ನೋಡಿ, ಮನೆಯಲ್ಲಿ ಟಮಾಟೆ ಗೊಜ್ಜು ಮಾಡಬೇಕು ಅಂತ ಹೇಳಿದ್ರು. ಫೋಟೋ ತೋರಿಸಿ ಇದೇ ಥರ ಬೇಕು ಅಂದರು. ನಾನು ಬಿಡ್ತೀನಾ? ನೋಡ್ರಿ, ನೋಡಿ, 6 ಟಮಾಟೆ ದಪ್ಪದು, 3 ಈರುಳ್ಳಿ, ಸ್ವಲ್ಪ ಹೆಚ್ಕೊಂಡಿರೋಂಥದ್ದು 6 ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು 3 ಹಾಕ್ಕೊಂಡಿದ್ದೀನಿ, ಸಾಸಿವೆ, ಉದ್ದಿನಬೇಳೆ. ನೋಡಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ. ತುಂಬ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಎಲ್ಲ ನಿಧಾನ ಉರಿಲೇ ಮಾಡ್ಕೊಬೇಕು, ಹೈ ಫ್ಲೇವರ್ ಯಾವುದು ಇರಬಾರ್ದು. ನೋಡಿ, ಉದ್ದಿನ ಬೇಳೆ 1.5 ಸ್ಪೂನ್ ಹಾಕ್ಕೊತೀನಿ. ನೋಡಿ ಹೆಂಗೆ ಬರುತ್ತೆ ಅಂತೀರ ಟೇಸ್ಟ್ ಇದು. ನೋಡಿ, ಇದು ಕಡಿಮೆ ಉರಿಲೇ ಕ್ಲೀನಾಗಿ ಹಾಕ್ಕೊತೀನಿ. ನೋಡಿ ನೋಡಿ ಇಷ್ಟೇ, ಸಖತ್ ಮಜಾ ಇರುತ್ತೆ ಇದು. ನೋಡ್ಬೇಕು ನೀವು, ಟಮಾಟೆ ಗೊಜ್ಜಿದೆ ನೋಡಿ, ಆ ಮಜಾನೇ ಬೇರೆ. ಭಾರಿ ದಿವಸ ಆಗಿತ್ತು ತಿಂದು ನನಗೆ. ನೋಡಿ, ಈ ರೀತಿ ಸಣ್ಣಗೆ ಫ್ರೈ ಮಾಡಿಕೊಂಡೆ. ನೋಡಿ, ಒಳ್ಳೆ ಒಗ್ಗರಣೆ ಆದಂಗೆ ಆಗಿದೆ. ಈರುಳ್ಳಿ ದಪ್ಪದ 3, ನೋಡಿ ಫ್ರೈ. ಇಷ್ಟೇ, ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು, 2 ಮಿನಿಟ್ಸ್, ಸ್ವಲ್ಪ ಫ್ರೈ ಆಗಿ. ನೋಡಿ ಇಷ್ಟೇ, ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಈಗ ಚೂರು ಕಸ್ತೂರಿ ಮೆಥಿ ಟೇಸ್ಟಿಗೆ, ಸ್ಮೆಲ್ ಬರಬೇಕಲ್ಲ. ನೋಡಿ ಇಷ್ಟೇ, ಈಗೇನಿಲ್ಲ, ಟೊಮಾಟೊ ಹಾಕ್ಕೊತಾ ಇರೋದೆ. ನೋಡಿ, ಟಮಾಟೆ ಹಾಕ್ಕೊಂಡು 1 ನಿಮಿಷ 2 ನಿಮಿಷ ಅಷ್ಟೇ. ಕ್ಲೀನಾಗಿ ಈ ಥರ ಇದ್ದಂಗೆ ಆ ಟಮಾಟೆ ಎಲ್ಲ ಕರಗಬೇಕು, ಮೆತ್ತಗಾಗಬೇಕು. ಅದಕ್ಕೆ ಇಮ್ಮಿಡಿಯೇಟ್ ಉಪ್ಪು ಹಾಕ್ಕೊಬೇಕೀಗ. ನೋಡಿ, ಉಪ್ಪು ಹಾಕ್ಕೊಂಡಾಯ್ತು. ನೋಡಿದ್ರಾ, ಚೂರು ಬೇಕಾಗುತ್ತೆ, ಚೂರು ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ನೋಡಿ, ಇಷ್ಟು ಸ್ಮೆಲ್ಲಿಗೆ, ತುಂಬ ಹಾಕ್ಬಾರ್ದು. ಇದಕ್ಕೆ 1/4 ಸ್ಪೂನ್ ಅಷ್ಟೇ ಹಾಕೀನಿ. ನೋಡಿ ಇಷ್ಟೇ, ಒಂಚೂರು ರಸ ಇಟ್ಕೊಂಡಿದೆ. ನೋಡಿ, ಹಾಕೀನಿ, ಮುಗೀತು. ನೋಡಿ, ಇದು ಸಾಂಬಾರು ಪೌಡ್ರು 1 ಸ್ಪೂನು, ಅರಿಶಿನ, ಗರಂ ಮಸಾಲ, 3/4 ಸ್ಪೂನ್ ಧನಿಯಾ, 1/4 ಸ್ಪೂನು ಖಾರದ ಪುಡಿ. ನೋಡಿ, 5 ಐಟಮ್ ಇದೆ. ನೋಡಿ, ಏನಿಲ್ಲ. ನೋಡಿ, ಡೈರೆಕ್ಟ್ ಟಮಾಟೆ ಹಾಕಿ ಉಪ್ಪು ಹಾಕಿ ಹಿಂಗೆ ಹಾಕ್ತಾ ಇರೋದೆ. ಕಾಯೋದು ಗೀಯೋದು ಫ್ರೈ ಏನೂ ಇಲ್ಲ ಇದಕ್ಕೆ. ಇಷ್ಟೇ, ಟಮಾಟೆ ಚೆನ್ನಾಗಿ ಕಾದಿ ಅದೆಲ್ಲ ಕರಗಬೇಕು. ಟಮಾಟೆ ಈರುಳ್ಳಿ ಎಲ್ಲ ಕರಗಿ ಗೊಜ್ಜಾದಂಗೆ ಆಗಬೇಕು. ಸೊಗಡು ಫುಲ್ಲು ಬಿಟ್ಕೊಬೇಕು. ನೋಡಿ, 1 ರಿಂದ 1.5 ಲೋಟ ನೀರು ಹಾಕ್ತೀನಿ ನಾನು. ಬಿಟ್ಟುಬಿಡ್ಬೇಕು 15 ನಿಮಿಷ, ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕು ದಪ್ಪ ಉರಿಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ ನೋಡಿ